ನಾವು ಈಗ ಇಲ್ಲಿ ಒಂದು 25 ಎಕರೆ ಜಾಗ ಬೇಕು ಅಂತ ಕೇಳ್ತಾ ಇದ್ದೇವೆ. ಈಗ ನಾವು ಬಂದು 1 ವರ್ಷ ಆಯಿತು. ಅದು ನಮಗೆ ಕೊಡಬೇಕು ಅಂತ ಕೇಳಿದಾಗ ಸಂಬಂಧಪಟ್ಟವರಲ್ಲಿ ಅದು ಏನೋ ಮುಂದೆ ಹೋಗ್ತಾ ಇದೆ. ಈಗ ಇನ್ನೂ ನಮಗೆ ಸಿವಿಲ್ ಜಡ್ಜ್ ಕೋರ್ಟ್ ಇನ್ನೊಂದು 3 ನಮಗೆ ಸ್ಯಾಂಕ್ಷನ್ ಆಗಿದೆ. ನಮಗೆ ಜಾಗ ಇಲ್ಲ. ಮತ್ತು ADR ಬಿಲ್ಡಿಂಗ್ ಆಗಬೇಕು. ಮುಖ್ಯವಾಗಿ ಈ ಲೋಕ್ ಅದಾಲತಿ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಗೂ ಒಂದು ಬಿಲ್ಡಿಂಗ್ ಆಗಬೇಕು ಸಪ್ರೇಟ್. ಇಲ್ಲಿ ಜಾಗ ಇಲ್ಲ. ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಭಾಳ ತೊಂದರೆ ಆಗ್ತಾಯಿದೆ. ಸೊ ಈಗ ನೀವು ಲೋಕ ಅದಾಲತ್ ಎಷ್ಟು ಪ್ರಕರಣ, ಅದೇ ಥರ ಕೋರ್ಟಲ್ಲಿ ನಿಮ್ಗೆ ಇನ್ನೂ ಸ್ವಲ್ಪ ಕೋರ್ಟ್ ಜಾಸ್ತಿ ಆದರೆ ನ್ಯಾಯಾಧೀಶರನ್ನ ಪೋಸ್ಟಿಂಗ್ ಮಾಡಿದರೆ ಇನ್ನೂ ಫಾಸ್ಟಾಗಿ ಡಿಸ್ಪೋಸಲ್ ಮಾಡಲಿಕ್ಕಾಗುತ್ತದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು 98,000 ಪ್ರಕರಣಗಳಿದೆ. ಈಗ ಸಿವಿಲ್ ಜಡ್ಜ್ ಕೋರ್ಟಿಗೆ ಸಂಬಂಧಪಟ್ಟ ಒಂದು ಕೋರ್ಟಲ್ಲಿ 2,500 3,000 ಪ್ರಕರಣಗಳು ತನಿಖೆಗಿದೆ. ಅದು ಒಬ್ಬರು ನ್ಯಾಯಾಧೀಶರಿಂದ ಅದು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನೂ ಜಾಸ್ತಿ ನ್ಯಾಯಾಧೀಶ ಬರಬೇಕಾದ್ರೆ ಕೋರ್ಟ್ ಎಸ್ಟಾಬ್ಲಿಷ್ ಆಗಬೇಕು, ಸ್ಥಾಪನೆ ಆಗಬೇಕು. ಕೋರ್ಟ್ ಜಾಸ್ತಿ ಆಗಬೇಕಾದ್ರೆ ಬಿಲ್ಡಿಂಗ್ ಬೇಕು, ಬಿಲ್ಡಿಂಗ್ ಮಾಡಬೇಕಾದ್ರೆ ಜಾಗ ಬೇಕು. ಸೊ ಅದಕ್ಕೆ ನಾವು ನಿರಂತರವಾಗಿ ಈ ಒಂದು ಜಾಗ ಕೊಡಬೇಕು ಅಂತ ನಾವು ಜಿಲ್ಲಾಡಳಿತದಿಂದ ಕೇಳ್ತಾ ಇದ್ದೇವೆ. ಅದಕ್ಕೆ ಸ್ವಲ್ಪ ನೀವು ಅದನ್ನು ಒತ್ತು ಕೊಟ್ಟು ಅದನ್ನು ಮಾಧ್ಯಮದ ಮೂಲಕ ಹೇಳಿದ್ರೆ ಆದಷ್ಟು ಬೇಗ ಅದು ಆಗ್ಬೋದು ಅಂತ. ಯಾಕಂದ್ರೆ ನಿಮ್ಮದೇ ಜಿಲ್ಲೆ. ಸ್ಥಳ ಎಲ್ಲಿ ಗುರುತು ಮಾಡಿದ್ದಾರೆ ಸರ್? ಸ್ಥಳ ನಮ್ಮ ಇದಿದ್ದಲ್ಲ, ಏನೊಂದು ಕೇಂದ್ರೀಯ ವಿದ್ಯಾಲಯ, ಅದ್ರ ಬ್ಯಾಕ್ ಸೈಡ್ ನೋಡಿದ್ದೇವೆ. ಅದು ಕೋರ್ಟಿಗೆ ಕನ್ವೀನೆಂಟ್ ಅಂತಲೇ ನಾವು ತಿಳ್ಕೊಂಡಿದ್ದೇವೆ. ಸೊ ವಕೀಲರು ನೋಡಿದ್ದಾರೆ, ಅವರು ಆಗ್ಬೋದು ಅಂತ ಹೇಳಿದ್ದಾರೆ. ಯಾಕಂದರೆ ಹೈವೇ ಅಂತ ಹತ್ತಿರ ಆಗುತ್ತೆ, ಒಂದು 2-2.5 ಕಿಲೋಮೀಟ್ರಲ್ಲಿ ಅದು ಸಿಗುತ್ತೆ ಮಧುಗಿರಿ ರೋಡಲ್ಲಿ. ಸೊ ಅದು ನಾವು ನೋಡಿದ್ದೇವೆ, ನೋಡಿ ಅದನ್ನು ಕೇಳಿದ್ದೇವೆ. ಅದಕ್ಕೆ ನ್ಯಾಯಾಲಯ ಹೈಕೋರ್ಟ್ ಮೂಲಕ ಕೂಡ ಅವರಿಗೆ ಪತ್ರ ಹೋಗಿದೆ. ಅದನ್ನು ಸ್ವಲ್ಪ ಅದು ಬಂದರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಈಗ ನೀವು ನೋಡ್ತೀವಿ, ಒಂದು 11 ಗಂಟೆಗೆ ಇಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಇಲ್ಲ ವೆಹಿಕಲ್. ಅದು ಒಳಗೆ ಬಂದವರು ಒಳಗೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ಇಲ್ಲಿ. ಈಗ ಮೊದಲಾಗಿಲ್ಲ, 2 ವೀಲರ್ 4 ವೀಲರ್ ಜಾಸ್ತಿ ಆಗ್ತಿದೆ. ಸೊ ಅದರಿಂದ ಸ್ವಲ್ಪ ನಗರಗಳಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲಿ ಮಾಡ್ತೇವೆ ಫಿಟ್ಟಿಂಗ್. ತಾಲೂಕು ನ್ಯಾಯಾಲಯದಲ್ಲೂ ಆಗುತ್ತದೆ ಸರ್. ತಾಲೂಕು ನ್ಯಾಯಾಲಯದಲ್ಲಿ ಪ್ರಕರಣಗಳ ಸಂಖ್ಯೆ ಎಷ್ಟಿದೆ ಸರ್? ಅದನ್ನ ಯಾವ ಥರ? ಅಲ್ಲ, ಒಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ 98,000 ಪ್ರಕರಣಗಳಿದೆ, ಬಡ್ಡಿಗಿದೆ 98,000 ಇದೆ. ಅಂದರೆ ಒಂದು ತಿಂಗಳಿಗೆ 1,000 ಪ್ರಕರಣಗಳು ಜಾಸ್ತಿ ಆಗುತ್ತೆ ಪ್ರತಿ ತಿಂಗಳು. ಸರ್ ಅಲ್ಲೂ ಕೂಡ ಇದೇ ಥರ ಸ್ಥಳಾವಕಾಶದ ಸಮಸ್ಯೆ ಏನಾದರೂ ಇಲ್ಲ? ಅಲ್ಲಿ ಬೇರೆ ಕಡೆ ಇಲ್ಲ ಅಂತ ಸಮಸ್ಯೆ ಇಲ್ಲ. ಆಮೇಲೆ ಶಿರಾದಲ್ಲಿ ಅಲ್ಲಿ ಸ್ವಲ್ಪ ಲ್ಯಾಂಡ್ ಕೇಳಿದ್ದಾರೆ. ಹಳೆಯ ತಾಲೂಕು ಬಿಲ್ಡಿಂಗನ್ನು ನಮ್ಗೆ ಬಿಟ್ಟುಕೊಡಿ ಅಂತ ಕೇಳಿದ್ದಾರೆ. ಆಮೇಲೆ ತುರುವೇಕೆರೆ ಒಂದು 2 ಎಕರೆ ನಮಗೆ ಬಂದಿದೆ ಜಾಗ, ಈಗಾಗಲೇ ಕೊಟ್ಟಿದ್ದಾರೆ. ಇದೇ ಈಗಿನ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಆಮೇಲೆ ಕುಣಿಗಲ್ಲಲ್ಲಿ ಒಂದು 5 ಎಕರೆ ಜಾಗ ಕೇಳಿದ್ದೇವೆ. ಆಮೇಲೆ ಶಿರಾ ಮತ್ತು ತುಮಕೂರು ಬೇರೆ ಕಡೆ ಸಹ ಈಗ. ಆಮೇಲೆ ಗುಬ್ಬಿಯಲ್ಲಿ ಕೇಳಿದ್ದೇವೆ, ಅಲ್ಲಿ ಸಹ ಒಂದು ಮೂವ್ ಮಾಡ್ತಾ ಇದ್ದೇವೆ. ಅರ್ಜಿ ಕೊಟ್ಟಾಗಿದೆ. ನಮ್ಮ ಮುನ್ಸಿಪಾಲ್ಟಿ ಕಾರ್ಪೊರೇಷನ್, ಸಿಟಿ ಕಾರ್ಪೊರೇಷನ್ ಕಮಿಷನರು ಅದರ ಬಗ್ಗೆ ಹೇಳಿ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು ಈಗ ಕೈ ಕೊಟ್ಟಿದ್ದಾರೆ. ಈಗ ಟೆಂಡರ್ ಕರೆದಾರೆ. ಇನ್ನೊಂದು ಬಹುಶಃ 15 ದಿವಸದಲ್ಲಿ ವಾಟರ್ ಕೊಡ್ತಾರೆ. ಒಂದು ಒಳ್ಳೆ ಪಬ್ಲಿಕ್ಕಿಗೆ ಇಲ್ಲಿ ಹೊರಗಡೆ ಪಬ್ಲಿಕ್ ಆಗುತ್ತಿಲ್ಲ. ನಮ್ಮ ಸುರಕ್ಷತೆ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಅಲ್ಲ, ನೀವು ಬಾಡಿಗೆ ಮೇಲೆ 20-25 ಎಕರೆ ಜಾಗ ಇದ್ರೆ ಕೋರ್ಟ್ ಬಿಲ್ಡಿಂಗ್ ಇಲ್ಲಿ 19 ಕೋರ್ಟ್ ಈಗಾಗಲೇ ಇದೆ. ಇನ್ನೂ ವರ್ಷ ಹೆಚ್ಚಾಗುತ್ತೆ ಕೋರ್ಟು. ಎಲ್ಲ ಕೋರ್ಟು ಒಂದೇ ಕಡೆ, ಮತ್ತೆ ಅವರಿಗೆ ವಸತಿ ಗೃಹ ಎಲ್ಲ ಕಡೆ ಅಲ್ಲ ಮೇಡಮ್, ಖಾಸಗಿ ಮನೆಗಳಲ್ಲಿ ಇದೀವಿ ಅಂತ ಹೇಳಿ ಬಾಡಿಗೆಗೆ ಜಡ್ಜ್ಗಳೆಲ್ಲ ಬಾಡಿಗೆ ಸರ್ಕಾರದಿಂದ ಸಿಗುತ್ತೆ. ಆದ್ರೂ ನಮ್ದೊಂದು ಸುರಕ್ಷತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸುರಕ್ಷತೆ ಖಾಸಗಿ ಅದು ಬಿಲ್ಡಿಂಗ್ ಒಬ್ಬೊಬ್ಬರು ಒಂದೊಂದು ಕಡೆ ಇರೋದ್ರಿಂದ. ಇಲ್ಲದಿದ್ರೆ ಸಾಮಾನ್ಯವಾಗಿ ಎಲ್ಲ ಜಡ್ಜ್ಗಳು ಒಂದು ಬಿಲ್ಡಿಂಗ್, ಒಂದು ಕೋರ್ಟ್ ಒಳ್ಳೆ ಸ್ಥಳಾವಕಾಶ ಇದ್ರೆ ಒಟ್ಟಿಗೆ ಒಂದೇ ಕಡೆ ಇರೋದು. ಬಟ್ ಇಲ್ಲಿ ಅದಕ್ಕೆ ನಮ್ಮಲ್ಲಿ ಅದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಇಲ್ಲದಿರೋದ್ರಿಂದ ಆ ಸಮಸ್ಯೆ ಆಗ್ತಿದೆ.